ಗುರು, ಕೆಲವು ವರ್ಷಗಳ ಮುಂಚೆ ಡಿ.ಕೆ. ಶಿವಕುಮಾರ್ ಅವರ ಹತ್ರ ಎರಡು ಆಪ್ಷನ್ ಇತ್ತು. ಒಂದು ಬಿಜೆಪಿ ಜಾಯ್ನ್ ಆಗೋದು, ಇನ್ನೊಂದು ಮನಿ ಲಾಂಡ್ರಿಂಗ್ ಕೇಸಲ್ಲಿ ಜೈಲ್ಗೆ ಹೋಗೋದು. ಡಿ.ಕೆ. ಅವರು ಪಕ್ಷ ನಿಷ್ಠೆ ಅಂತ ಹೇಳ್ಬಿಟ್ಟು ಜೈಲ್ಗೆ ಹೋಗಿ ಬಂದ್ರು. ಸೇಮ್ ವಿತ್ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಬಿಜೆಪಿ ಜಾಯ್ನ್ ಆಗೋದಕ್ಕೆ ಅಪೋಸ್ ಮಾಡಿದ್ರು, ಜೈಲ್ಗೆ ಹೋಗಿ ಬಂದ್ರು. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಆನಂದ್ ಸಿಂಗ್ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅವ್ರ ಮೇಲೆ 15 ಸೀರಿಯಸ್ ಫಾರೆಸ್ಟ್ ಕ್ರೈಮ್ ಕೇಸಸ್ ಇತ್ತು, ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಮತ್ತು ಮುಂತಾದವುಗಳು. ಬಿಜೆಪಿ ಗವರ್ಮೆಂಟ್ ಅಂತೂ ಇದ್ರ ವಿರುದ್ಧ ವಿಧಾನಸೌಧ ಮುಂದೆ ದೊಡ್ಡ ಹೋರಾಟ ಮಾಡ್ತು. ಆನಂದ್ ಸಿಂಗ್ ಅವ್ರನ್ನ ಅರೆಸ್ಟ್ ಮಾಡಿ, ಎಂತ ದೊಡ್ಡ ಕ್ರೈಮ್ ಕೇಸಸ್ ಗುರು ಇದು. ಅದಾದ್ಮೇಲೆ ಆನಂದ್ ಸಿಂಗ್, ನೀವು ಪ್ರೊಟೆಸ್ಟ್ ಎಲ್ಲ ಯಾಕೆ ಮಾಡ್ತಾ ಇದೀರಾ, ನಾನೇ ಬಿಜೆಪಿ ಜಾಯ್ನ್ ಆಗ್ತೀನಿ ಬಿಡಿ ಅಂದ್ಬಿಟ್ಟು ಬಿಜೆಪಿ ಜಾಯ್ನ್ ಆದ್ರು. ನೆಕ್ಸ್ಟ್ ಬಿಜೆಪಿ ಅವ್ರು ಏನ್ ಮಾಡಿದ್ರು ಅಂದ್ರೆ 15 ಫಾರೆಸ್ಟ್ ಕ್ರೈಮ್ ಕೇಸಸ್ ಎಲ್ಲ ಸೈಡ್ ಇಟ್ಟು ಆನಂದ್ ಸಿಂಗ್ ಅವ್ರನ್ನ ಫಾರೆಸ್ಟ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡಿದ್ರು. ಸೊ ಬಿಜೆಪಿ ಅಕ್ರಮ ಮಾಡಿರೋರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ಬಿಜೆಪಿ ಜಾಯ್ನ್ ಆಗೋದಕ್ಕೆ ಅಪೋಸ್ ಮಾಡಿರೋರ ವಿರುದ್ಧ ಮಾತ್ರ ಹೋರಾಟ ಮಾಡ್ತಾ ಇದೆ. ಬಿಜೆಪಿ ಜಾಯ್ನ್ ಆದ್ರೆ ಫುಲ್ ಕ್ಲೀನ್ ಶೀಟ್, ಒಳ್ಳೆ ಪೋಸ್ಟ್ ಸಿಗುತ್ತೆ. ಗುರು, ನಾನು ಕಾಂಗ್ರೆಸ್ ಅಲ್ಲ, ಬಿಜೆಪಿನೂ ಅಲ್ಲ. ನನ್ನ ವ್ಯೂ ಬಗ್ಗೆ ಕ್ಲಾರಿಟಿ ಬೇಕು ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಗಳನ್ನ ಒಂದ್ಸಲ ನೋಡಿ. ನಾವು ಲೆಫ್ಟಿಸ್ಟ್ ಗಳು ಅಲ್ಲ, ರೈಟಿಸ್ಟ್ ಗಳು ಅಲ್ಲ, ನಾವು ಸ್ಟ್ರೈಟ್. ನಾನು ಹೇಳಿದ್ ಸರಿ ಅನ್ಸಿದ್ರೆ ಈ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಸ್ಟ್ರೈಟ್ ನೇರ ಆಲೋಚನೆ ಇರೋರು ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು.